ಹಲೋ ಬಂಗಾರಿ, ಮಲಿಕೊಂಡಿದ್ಯಾ? ನಾನು ನಿನಗೋಸ್ಕರ ಊರಿಂದ ಬಂದಿದ್ದೀನಿ. ಚೆನ್ನಾಗಿದೆಯಾ? ನೀನಂದರೆ ನನಗೆ ತುಂಬ ಇಷ್ಟ. ಐ ಲವ್ ಯು ಚಿನ್ನು. ಅಯ್ಯಪ್ಪ ಅಯ್ಯಪ್ಪ, ಕನಸು ನಾನು ಕಂಡಿದ್ದು. ಅಯ್ಯೋ ದೇವ್ರಿ, ಅದು ಯಾವುದೋ ಹುಡುಗಿ ಫೋನ್ ಮಾಡಿ ಅವಾಗಿಂದ ನನಗೆ ಯಾವ್ಯಾವ ಕನಸು ಬೀಳ್ತವೆ. ಆ ಹುಡುಗಿ ಇನ್ನೊಂದ್ಸಲಿ ಫೋನ್ ಮಾಡಲಿ, ನಮ್ಮ ಅಜ್ಜಿ ಸರಿಯಾಗಿ ಬಯಸ್ತೀನಿ. ನಾನು ಸರಿಯಾಗಿ ಗುದ್ದುದೆ ಅನ್ಕಂಡೆ. ಏನು ಮಾಡೋದು? ಆದರೂ ಗುದ್ದುದಂಗೆ ಅನ್ನಿಸ್ತಲ್ಲ. ಪಾಪ ಪಾಪ, ಅಯ್ಯೋ ದೇವ್ರೆ, ನಮ್ಮ ಅಜ್ಜಿ ಗುದ್ದಿನಿ. ನಮ್ಮ ಅಜ್ಜಿ ಗುದ್ದಿದ್ದೀನಿ. ಅಯ್ಯೋ ಕಣ್ಣಿಗೆ. ಅಜ್ಜಿ, ಬೇಜಾರು ಮಾಡ್ಕೊಬಿಡ ಕಣಜ್ಜಿ. ಮನೆ ಕಂಡಿದ್ದೆ, ಯಾತ ಕನಸು ಬಿದ್ದಿತ್ತು. ಅದಾದ ಅಮ್ಮ ಫೋನ್ ಮಾಡಿತ್ತಲ್ಲ, ಆ ಅಮ್ಮನೇ ಬಂದಂಗೆ ಕನಸು ಬಿದ್ದಿತ್ತು ಕಣಜ್ಜಿ. ನನಗೆ ಮುತ್ತು ಕೊಡಂಗೆ ನಾನೇನು ಮಾಡಿದೆ, ಕೈಯಾಗಿ ಇಟ್ಕೊಂಡು ಗುದ್ದಿದೆ. ನೋಡಿ, ನೀನು ಅದೇ ಟೈಮಿಗೆ ಬಂದಿದ್ಯಾ ಅಲ್ವಲ್ಲ ಪಾಪ. ಆ ನಾಗರಾಜಪ್ಪರು ಮನೆಗೆ ಇಳ್ಕೊಂತಾರೆ, ಎದ್ದಾಳ ಸ್ನಾನ ಮಾಡ್ಕೊಂಡು ಹೋಗಿ ಬರೋಣ ಅಂತ ಹೇಳಕ್ಕೆ ಅಂತ ಬಂದರೆ ಹಂಗೆ ಗುದ್ದದು. ನಿನ್ನ ಕೈ ಏನು ಕಬ್ಬಿಣನ ರಾಡಪ್ಪ. ಯಪ್ಪ ದೇವ್ರಿ, ನೋಡು ಕಣ್ಣಿಗೆ ಹೆಂಗೆ ಗುದ್ದಿದ್ಯಾ. ಯಪ್ಪ ನೋಯ್ತೈತಪ್ಪ ದೇವ್ರೆ ಕಣ್ಣು. ಹೋಗ್ಲಿ ಬಿಡಜ್ಜಿ, ಬೇಜಾರು ಮಾಡ್ಕೊಬೇಡ. ನಾನು ಅರಿಬೇಕಾರೆ ಗುದ್ದಿನಿ, ಗುದ್ದಿಲ್ಲ ತಾನೆ. ಮತ್ತೀಗ ನಾನು ಬರ್ತೀನಿ, ಮನೆಗಿಳ್ಕೊಂಬಕ್ಕೆ ರೆಡಿ ಆಗ್ತೀನಿ. ನೀನು ಹೋಗಿ ರೆಡಿ ಆಗು. ಅಪ್ಪ ನಿನಗೆ ಕೈ ಮುಗಿದೀನಿ, ಎಲ್ವೋ ಬರಬೇಡ, ಇಲ್ಲೇ ಬಿದ್ದಿರು. ಅಜ್ಜಿ, ನಾನು ಬರ್ತೀನಿ ಕಣಜ್ಜಿ. ನೀನು ಸಾವಾಸನೇ ಬೇಡ. ನಾನು ಬಿಡಲ್ಲ. ಅಯ್ಯಪ್ಪ ನನ್ನ ಸೊಂಟ. ಅಯ್ಯಯ್ಯ ನನ್ನ ಮೂಗು. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನನಗಿನ್ನೂ ಏನೇನು ಅನ್ಭವಿಸ್ಬೇಕಂತ ನಿನ್ನಿಂದ. ಸೊಂಟ ಅಂತ ಹಿಡ್ಕೊಳ್ತಿಲ್ಲವು ಹಂಗೆ ಬೀಳೋದು ಮೈ ಮೇಲೆ. ಇನ್ನು ನನ್ನೇನು ಹುಡುಗಿ ಮಾಡ್ಕೊಂಡಿದ್ಯೆ? ಅಯ್ಯಯ್ಯಪ್ಪ, ಅಡುಗೆ ಮಾಡ್ಕೊಂಡು ಹೆಂಗೆ ತಿಮ್ಮೋದು ಶಿವನೇ. ಬರೀ ನಮ್ದು ಇದೇ ಆತು ಜೀವನ. ಪಾಪ ನಮ್ಮ ಅಜ್ಜಿ ನನ್ನನ್ನು ಹೋಗೋದು ಗೃಹ ಪ್ರವೇಶಕ್ಕೆ ನಾನು ನೋಡಿದ್ರೆ ಚಂಕಂತ ಕೋತಿ ನೆಗ್ದಂಗೆ ನೆಗ್ದು ಪಾಪ ಅಜ್ಜಿಗೆ ಸೊಂಟ ನೋಯಿಸಿದೀನಿ. ಚಿಂಟು, ಯಾಕಲ್ಲ ಕಿರಣ ಹಂಗಾಯ್ತೆ ನಿನ್ನ ಮೂತಿ? ಏನ್ ಗೊತ್ತೇನ ಚಿಂಟು, ನಮ್ಮ ಅಮ್ಮಯ್ಯ ನಾಗರಾಜಪ್ಪರು ಗೃಹ ಪ್ರವೇಶಕ್ಕೆ ಹೊರಟಿತ್ತ. ನಾನೇನ್ ಮಾಡಿದೆ, ಅಮ್ಮ ನಾನು ಬರ್ತೀನಿ, ಅಮ್ಮ ನಾನು ಬರ್ತೀನಿ ಅಂತ ಹಿಂದೆನೆ ಹೋದೆ. ಒಂದ್ ಬಿಡ್ತು ನೋಡ, ಹಂಗಾಗಿದ್ದೀನಿ. ಅದಕ್ಕೆ ಇಲ್ಲಿ ಸುಮ್ಮನೆ ಬಂದೆ, ಗುಂಡಜ್ಜಿ ಹೋದೆ. ಆಗ ನಿಮ್ಮ ಅಮ್ಮ ನೀನು ವಹಿಸ್ತಾನೆ ಇದೆಯಾ? ನಾನು ಪಾಪ ಗುಂಡಜ್ಜಿ ಹೋಗೋದು ಬೆಳಗ್ಗೆ ಬಂದು ನನ್ನ ಎದಳಸಕ್ ಬಂದೈತಿ. ನನಗೆ ಯಾತ ಕೆಟ್ಟ ಕನ್ಸು ಬಿದ್ದೈತಿ. ಆವಾಗ ನಾನು ಕೈ ಹಿಂಗಂದಿದ್ದೀನಿ, ಕಣ್ಣಿಗೆ ಏಟಾತು. ಆಮೇಲೆ ಹಿಂಗೆ ಹೋಗ್ತೀನಿ ಅಂತ ನಾನು ಬರ್ತೀನಿ ಅಂತಂದು ಬಲವಂತ ಮಾಡಿ ಹಿಂಗೆ ತಿರ್ಕೊಂಡಿತ್ತು. ಕುಚ್ಚು ಕುಂದಿ ಹಾಕಂತೈತೆ ಅಂತ ಹಿಂಗೆ ಎಗರದೆ. ನಮ್ಮ ಅಜ್ಜಿ ಕೆಳಕ್ಕೆ ಬಿದ್ದು ಸೊಂಟ ನೋಯಿಸ್ಕೊಂಡಿದ್ ಕಣೋ. ನಾನು ನೋಡಿದ್ರೆ ಹಿಂಗಾಗಿದ್ದೀನಿ. ನಾವಂತೂ ನೆಟ್ಟ ಒಂದು ಕೆಲಸನೂ ಮಾಡಲ್ಲ, ಬರೀ ಇಂಥವು ಎಡ್ವರ್ಟ್ ಮಾಡ್ಕೊಂಬದೆ. ನಮ್ಗೆ ಹೆಸರಿಗೆ ಪಾಡಿ ತಿಂಗೆ ಎಡ್ವರ್ಟ್ ರಾಜಗುಳಂ ತಿಕ್ಬೇಕಿತ್ತು ಹೆಸ್ರೆ. ಓನ ಅದಂತೂ ನಿಜನೇ. ಬಾ ಅಪ್ಪಿ ಉಕ್ಕ.